ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಮತ್ತೊಂದು ಉತ್ತರ ಕರ್ನಾಟಕ ಸ್ಪೆಷಲ್ ಹಸಿ ತೊಗರಿ ಕಾಳು ಪಲ್ಯ ಮಾಡತ್ತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಒಂದು ಬಾಳ್ಗಿ ಬಿಸಿ ಮಾಡ್ಕೊಂಡು ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆನ ಫಸ್ಟ್ ಚಲೋತ್ನಂಗೆ ಕಾಯಿಸ್ಕೊಂಡೀನಿ. ಹಸಿ ತೊಗರಿಕಾಯ್ದ ಸಿಪ್ಪಿ ಸುಲಿದ ಕಾಳು ಬೇರೆ ಮಾಡ್ಕೊಂಡು ಅವನ್ನ ಸ್ವಚ್ಛಾಗಿ ತೊಳೆದ ಇಟ್ಕೊಂಡೀನಿ. ಎಣ್ಣೆ ಬಿಸಿಯಾಗೈತಿ. ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೇನಿ ನೋಡ್ರಿ. ಜೀರಿಗೆ ಒಂದು ಸ್ವಲ್ಪ ಚಟ ಅನ್ಲಿ. ಈಗ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಸಣ್ಣ ಉಳ್ಳಾಗಡ್ಡಿ ಅಷ್ಟು ನಾ ಇಲ್ಲೇ ಒಣ ಕೊಬ್ಬರಿನ ಹಾಕ್ಕೊಳತ್ತೀನಿ. ಇದನ್ನು ಒಂಚೂರು ನಾವೀಗ ಫ್ರೈ ಮಾಡ್ಕೊಳ್ಳೋಣಂತೆ. ಕೊಬ್ಬರಿ ಚಲೋತ್ನಂಗೆ ಹುರಿದ್ಮೇಲೆ 2 ಉಳ್ಳಾಗಡ್ಡಿನ ಕ್ಯೂಬ್ ಶೇಪ್ನಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಕೈಯಾಡಿಸ್ಕೊಂಡಕ್ಕಿನ 1 ಇಂಚ್ನಷ್ಟು ಹಸೆ ಅಲ್ಲ ಹಾಕೋತೇನೆ ನೋಡ್ರಿ. ನಾನು ಹಸೆ ಅಲ್ಲ ಹಾಕ್ಕೊಂಡು ಅಷ್ಟೂ ಸೇರಿಸಿ ಚಲೋತ್ನಂಗೆ ಫ್ರೈ ಮಾಡ್ಕೊತೇನಂತೀಗ. ಉಳ್ಳಾಗಡ್ಡಿ ಕೊಬ್ಬರಿ ಚಲೋತ್ನಂಗೆ ಹುರಿದ್ಗುಟ್ಲೆ ನಾನು 2 ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದು ನೋಡ್ರಿ. ಅವನು ಕೂಡ ಈಗ ನಾನು ಚಲೋತ್ನಂಗೆ ಫ್ರೈ ಮಾಡ್ಕೋತೀನಿ. ಕೊಬ್ಬರಿ ಕೂಡ ಉಳ್ಳಾಗಡ್ಡಿ ಕೂಡ ಟೊಮ್ಯಾಟೊ ಚಲೋತ್ನಂಗೆ ನೀರು ಹೋಗೋ ಮಟ್ಟ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ಇದಕ್ಕೆ ಹಸೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದು ನೋಡ್ರಿ. 7 ರಿಂದ 8 ಹಸೆ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನಷ್ಟು ಈಗ ಚಲೋತ್ನಂಗೆ ಫ್ರೈ ಮಾಡ್ಕೊಂಡು ನಿಮ್ಗೆ ಸಿಗ್ತಾನಂತ. ಭಾಳ ಲಘು ಫ್ರೈ ಆಗ್ತತಿ. ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಮಾಡ್ಕೊರಿ. ಬರೀ ಫ್ರೈ ಮಾಡೇನಿ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಲಿ, ಆಮೇಲೆ ಇದನ್ನು ಮಿಕ್ಸಿ ಮಾಡೋಣಂತ. ಹುರ್ಕೊಂಡಿರೋದು ತಣ್ಣಗಾಗೈತೆ ನೋಡ್ರಿ. ಅದನ್ನಷ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ. ಮೊದ್ಲನ ಹುರಿದು ಇಟ್ಕೊಂಡಂಥ 3 ಚಮಚದಷ್ಟು ನಾನು ಒಣ ಶೇಂಗಾನ ಹಾಕ್ಕೊಳತ್ತೀನಿ. ಇದನ್ನಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣಂತ. ಸೊ ನೋಡ್ರಿಲ್ಲೇ ನಾನು ರುಬ್ಕೊಂಬಂದಿರೋದನ್ನು ನಿಮ್ಗೆ ತೋರ್ಸಾತೀನಿ ಎಷ್ಟು ನುಣ್ಣಗೆ ರುಬ್ಬೇನಂತ. ಈಗ ರುಬ್ಬಿದ್ದು ರೆಡಿ ಆಗೈತಿ. ಬರ್ರಿ ಈಗ ತೊಗರಿ ಕಾಳು ಪಲ್ಯ ಮಾಡೋಣಂತ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ನ ಒಂಚೂರು ಬಿಸಿ ಮಾಡ್ಕೊಂಡೇನಿ ನೋಡ್ರಿ. ಕುಕ್ಕರ್ ಬಿಸಿ ಆದ್ಗುಟ್ಲೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆನೂ ಕೂಡ ಚಲೋತ್ನಂಗೆ ಬಿಸಿ ಮಾಡ್ಕೊಳ್ಳೋಣಂತ. ಕುಕ್ಕರ್ನಾಗ ಪಲ್ಯ ಮಾಡ್ಕೊಳ್ಳೋದ್ರಿಂದ ಕಾಳು ಲಘು ಬೇಯ್ತಾವು. ಎಣ್ಣೆ ಬಿಸಿ ಆದ್ಗುಟ್ಲೆ ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡೇನಿ. ಸಾಸಿವೆ ಚಟ್ ಅಂದ್ಗುಟ್ಲೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡೇನಿ. ಇವೆರಡೂ ಚಟ ಅನ್ಲಿ. ತೊಗರಿ ಕಾಳು ಭಾರಿ ಮಸ್ತ್ ಪಲ್ಯ ಆಕತಿ ನೋಡ್ರಿ. ರೊಟ್ಟಿಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕತಿ. 2 ಚಟ ಅಂದ್ಗುಟ್ಲೆ ಇಟ್ಕೊಂಡಂಥ 1 ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡೇನಿ. ಉದ್ದುದ್ಕ ಹೆಚ್ಕೊಂಡಂಥ 1 ಉಳ್ಳಾಗಡ್ಡಿ ಹಾಕ್ಕೊಂಡು ಚಲೋತ್ನಂಗೆ ನಾನು ಹುರ್ಕೋತೇನೆ ನೋಡ್ರಿ. ಈಗ ಇದನ್ನು ಉಳ್ಳಾಗಡ್ಡಿ ಚಲೋತ್ನಂಗೆ ಫ್ರೈ ಆದಮೇಲೆ 2 ಚಿಟಕಿ ಅಷ್ಟು ನಾನು ಹಿಂಗನ್ನು ಹಾಕ್ಕೊಂಡೇನಿ. ಕುಕ್ಕರ್ನಾಗ ಯಾಕೆ ಮಾಡ್ಕೊಳತ್ತೇನೆ ಅಂದ್ರೆ ಕಾಳು ಲಘು ಬೇಯ್ತಾವಂತಷ್ಟೆ. ನೀವು ಬಾಳ್ಗ್ಯಾಗೂ ಹಾಕೋಬೋದು, ಮಾಡ್ಬೋದು ಪಲ್ಯನ. ಆದರೆ ಸ್ವಲ್ಪ ಟೈಮ್ ಹಿಡಿತೈತೆ ನೋಡ್ರಿ. ನಿಮಗೆ ಟೈಮ್ ಇದ್ರೆ ಬಾಳ್ಗೆ ಒಳಗೂ ಮಾಡ್ಕೊರಿ. ನೆಕ್ಸ್ಟ್ ಈಗ ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಂಡೇನಿ ನಾನು. ನೆಕ್ಸ್ಟ್ ಇದಾದಮೇಲೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಉಪ್ಪು ಅರಿಶಿನ ಉಳ್ಳಾಗಡ್ಡಿ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೇನಿ. ಇದಾದಮೇಲೆ ನೋಡ್ರಿ ಈಗ ರುಬ್ಬಿಟ್ಕೊಂಡಂಥ ಮಸಾಲೆ ಏನಿತ್ತಲ್ಲ ಅದನ್ನಷ್ಟು ಈಗ ಕುಕ್ಕರಿಗೆ ಹಾಕೊಳ್ಳೋಣಂತ. ನಾವು ಮಸಾಲೆ ಉಷ್ಟು ಹಾಕಿದ್ಮೇಲೆ ಚಲೋತ್ನಂಗೆ ಉಳ್ಳಾಗಡ್ಡಿ ಎಣ್ಣೆ ಜೊತೆ ಮಿಕ್ಸ್ ಆಗಿ 2 ರಿಂದ 3 ಸೆಕೆಂಡ್ ಬೇಯಿಸ್ಕೊರಿ. ಇದನ್ನು ಫುಲ್ ಲೋ ಫ್ಲೇಮ್ನಾಗ. ಅಂದ್ರೆ ಇದ್ರದ್ದು ಹಸಿ ಸ್ಮೆಲ್ಲ ಉಷ್ಟು ಹೊಕ್ಕೈತೆ ನೋಡ್ರಿ. ಬರ್ರಿ ಇದನ್ನು ನಾನು ಚಲೋತ್ನಂಗೆ ಬೇಯಿಸ್ಕೊಂಡು ನಿಮ್ಗೆ ಸಿಗ್ತೇನಂತೀಗ. ಮಸಾಲಿದ ಹಸಿ ಸ್ಮೆಲ್ ಹೋಗಿ ಚಲೋತ್ನಂಗೆ ಬೆಂದತಿ ನೋಡ್ರಿ. ಈಗ ತೊಗರಿ ಕಾಳನ್ನೇನು ಸುಲಿದ ಸ್ವಚ್ಛಗೆ ತೊಳೆದು ಇಟ್ಕೊಂಡಿದ್ನಲ್ಲ ಆ ತೊಗರಿ ಕಾಳನ್ನ ಉಷ್ಟು ಹಾಕೋತೀನಿ. ಹಂಗೆ ಮಿಕ್ಸಿ ಜಾರಿಗೆ ಅರ್ಧ ಲೋಟ ನೀರು ಹಾಕಿಟ್ಕೊಂಡಿದ್ನಿ. ಅದ್ರಾಗ ಮಸಾಲೆ ಇರ್ತೈತೆ ನೋಡ್ರಿ. ಅದಕ್ಕಂತ ಹೇಳಿ ಈಗ ಮಸಾಲೆ ಜೊತೆ ತೊಗರಿ ಕಾಳನ್ನ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ 2 ಸೀಟಿ ಹೊಡ್ಸ್ಕೊಂಡ್ವಿ ಅಂದ್ರೆ ಪಲ್ಯ ರೆಡಿಯಾಗಿ ಬಿಡ್ತೈತೆ ನೋಡ್ರಿ. ಸೊ ಮಸಾಲಿನ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡೇನಿ. ಈಗ ನೀರು ಹಾಕ್ಕೊಳ್ಳೋಣಂತ. ನಿಮಗೆ ಎಕ್ಸ್ಟ್ರಾ ನೀರು ಬೇಕಂದ್ರೂ ಹಾಕೋರಿ ಕುದಿಯಾಕ. ನಾನಿಲ್ಲೇ ತೊಗರಿ ಕಾಳು ಮುಣಗಾಕ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಮಾತ್ರ ಹಾಕ್ಕೊಳತ್ತೀನಿ. ಸೊ ಮಿಕ್ಸಿಗೆ ಅರ್ಧ ಲೋಟ ಹಾಕ್ಕೊಂಡಿದ್ನಿ. ಮ್ಯಾಲೆ ಕಲಸಿ ನೋಡಿ ನೀರನ್ನ ಇನ್ನೊಂದು ಸ್ವಲ್ಪ ಹಾಕೋತೇನೆ ನೋಡ್ರಿ. ಈಗ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಉಪ್ಪನ್ನ ಟೇಸ್ಟ್ ನೋಡಿ ಕುಕ್ಕರ್ ಬಾಯಿ ಮುಚ್ಚಿ 2 ಸೀಟಿ ಹೊಡ್ಸ್ಕೊಳ್ಳೋಣಂತ. ಬರ್ರಿ. ಸೊ ಕುಕ್ಕರ್ ಬಾಯಿ ಮುಚ್ಚಿ 2 ಸೀಟಿ ಹೊಡ್ಸ್ಕೊತೇನೆ ನೋಡ್ರಿ. ಸೀಟಿ ಹೊಡ್ಸ್ಕೊಂಡು ಅದರ ಸ್ಟೀಮ್ ಹೋದ್ಮೇಲೆ ನಾನು ನಿಮ್ಗೆ ಸಿಗ್ತೇನಂತ. ಪಲ್ಯ ಹೆಂಗಾಗೈತೆ ಅಂತ ಹೇಳಿ ತೋರಿಸ್ತೇನಂತ. ಕುಕ್ಕರ್ ಸೀಟಿ ಬಂದತಿ, ಸ್ಟೀಮು ಹೋಗೈತಿ ನೋಡ್ರಿಲ್ಲೇ. ಕುಕ್ಕರ್ ಬಾಯಿ ತೆಗೆದ ಪಲ್ಯ ನಿಮ್ಗೆ ತೋರ್ಸಾತೀನಿ ಎಷ್ಟು ಮಸ್ತ್ ಆಗೈತಂತ. ಸ್ಮೆಲ್ಲು ಕೂಡ ಅಷ್ಟು ಘಮ ಬರತೈತಿ. ಬಿಸಿ ರೊಟ್ಟಿಗೆ ಹೊಚ್ಚುಡಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತೆ ನೋಡ್ರಿ. ಇದನ್ನು ಒಂದು ಬುಟ್ಟಿಗೆ ತಕ್ಕೊಂಡು ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ವಿ ಅಂದ್ರೆ ಸರ್ವ್ ಮಾಡೋಕೆ ರೆಡಿ ಆಕೈತೆ ನೋಡ್ರಿ. ಬರ್ರಿ ನಾವು ಬುಟ್ಟಿಗೆ ಇದನ್ನು ತಗೋತೇನಂತೀಗ.
ಹಸಿ ತೊಗರಿಕಾಳು ಪಲ್ಯನ ನಾವೊಂದು ಬುಟ್ಟಿಗೆ ತಕ್ಕೊಳಕತ್ತೇನೆ ನೋಡ್ರಿ. ಮ್ಯಾಲೆ ಸಣ್ಣದಾಗಿ ಹೆಚ್ಕೊಂಡಂಥ ಕೊತ್ತಂಬರಿ ಉದುರಿಸ್ಕೊಂಡ್ವಿ ಅಂದ್ರೆ ಸರ್ವ್ ಮಾಡೋಕೆ ರೆಡಿ ಆಗ್ತದೆ ನೋಡ್ರಿ. ತೊಗರಿಕಾಳು ಪಲ್ಯ ಸೈಡಿಗೆ ಒಂಚೂರು ನೆಂಚ್ಕೊಳಕ್ಕೆ ಹಸಿ ಉಳ್ಳಾಗಡ್ಡಿ ಹುರಿದಂಥ ಮೆಣಸಿನ್ಕಾಯಿ ಬಿಸಿ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತೆ ನೋಡ್ರಿ. ಸೊ ಬರ್ರಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣಂತ. ನಾನು ಮಾಡಿದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಹಸಿ ತೊಗರಿಕಾಳು ಪಲ್ಯ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.